ವಿರಾಮದ ನಂತರ ಮತ್ತೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಮೂಡಾದ ಮಂಡೆ ಬಿಸಿ ಯಾವ ಮಟ್ಟಿಗೆ ಕಾಡ್ತಾ ಇದೆ ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇದರ ಮಧ್ಯೆ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಸ್ಥಳ ಮಹಾಜರನ್ನ ಮಾಡೋದಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕೆಸರೆ ಗ್ರಾಮದಲ್ಲಿ ಒಂದು ರೌಂಡ್ ಈಗಾಗಲೇ ಸ್ಥಳ ಮಹಾಜರ ಆಗಿದೆ. ಈಗ ವಿಜಯನಗರದ ಪರ್ಯಾಯ ನಿವೇಶನದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ಸ್ಥಳ ಮಹಾಜರು ಆಗ್ಲಿಕ್ಕಿದೆ. ಈ ಮಧ್ಯೆ ಜಿಟಿ ದೇವೇಗೌಡರು ಏನು ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡಿದ್ರು, ಹಾಡಿ ಹೊಗಳಿದ್ರು, ಅದಕ್ಕೆ ಸ್ನೇಹಮಯಿ ಕೃಷ್ಣ ಕೌಂಟರ್ ಕೊಟ್ಟಿದ್ದಾರೆ. ಎಲ್ಲ ಕಳ್ಳರು ಒಂದು ಕಡೆ ಸೇರಿದ್ದಾರೆ, ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಅಂತ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಸಿಎಂ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಎರಡನೇ ಬಾರಿಗೆ ಸ್ನೇಹಮಯಿ ಕೃಷ್ಣ ಅವರನ್ನ ವಿಚಾರಣೆಗೆ ಕರೆದು ಸ್ಪಾಟ್ ಮಾಜರಣ ಮಾಡ್ತಾ ಇದ್ದಾರೆ. ಮೂಡ ವ್ಯೂಹದಲ್ಲಿ ಸಿಎಂ ಸಿದ್ದರಾಮಯ್ಯ, ವಿವಾದಿತ ಸ್ಥಳದಲ್ಲಿ ಲೋಕಾಯುಕ್ತ ಮಹಾಜರು. ಸಿಎಂ ಸಿದ್ದರಾಮಯ್ಯಗೆ ನಿದ್ದೆಯಲ್ಲೂ ಮೂಡ ಟೆನ್ಷನ್ ಕಾಡ್ತಿದೆ. ಪತ್ನಿ ಪಾರ್ವತಿ 14 ಸೈಟ್ಗಳನ್ನ ಹಿಂದಿರುಗಿಸಿದ್ರು ತಲೆಬೇನೆ ಕಡಿಮೆಯಾಗಿಲ್ಲ. ಸಿಎಂ ವಿರುದ್ಧ ವಿಪಕ್ಷಗಳ ಕೈಗೆ ಅಸ್ತ್ರ ಸಿಕ್ಕಿದ್ದು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಲು ಕಸರತ್ತು ನಡೆಸುತ್ತಿವೆ. ಲೋಕಾಯುಕ್ತ ಪೊಲೀಸರು ಮೂಡ ಸೈಟ್ ಹಗರಣದ ಹಿಂದೆ ಬಿದ್ದಿದ್ದಾರೆ. ವಿಜಯನಗರ ಬಡಾವಣೆಯಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಸಮ್ಮುಖದಲ್ಲಿ ಮತ್ತೆ ಸ್ಥಳ ಮಹಜರು ನಡೆಸಿದ್ರು. ಈಗ ನೋಡ್ತಾ ಇರುವಂಥದ್ದು ಏನು ಡಿ ಬ್ಲಾಕ್ನಲ್ಲಿರುವಂತಹ 2 ನಿವೇಶನ. ಈ 2 ನಿವೇಶನಲ್ಲೂ ಕೂಡ ಸಿಎಂ ಪತ್ನಿಗೆ ಏನು ದೇವನೂರು ಬಡಾವಣೆಯಲ್ಲಿ 3.616 ಎಕರೆ ಜಮೀನಿಗೆ ಬದಲಿಯಾಗಿ 14 ನಿವೇಶನ ಕೊಟ್ಟಿದ್ದಾರೆ. 2 ದಿನಗಳ ಹಿಂದೆ ಕೆಸರೆ ಗ್ರಾಮದಲ್ಲಿ ಸ್ಥಳ ಮಹಜರು ನಡೆಸಿದ್ದ ಲೋಕಾಯುಕ್ತ ಅಧಿಕಾರಿಗಳು ವಿಜಯನಗರದ ವಿವಾದಿತ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ್ರು. 3ನೇ ಹಂತದ ನಿವೇಶನಗಳಲ್ಲಿ ಮಹಾಜರ್ ಮಾಡಿದ್ರು. ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಂದ ಮಾಹಿತಿ ಕಲೆ ಹಾಕಿದ್ರು. ಲ್ಯಾಪ್ಟಾಪ್ಗಳನ್ನು ತೆಗೆದುಕೊಂಡು ಬಂದು ಖುದ್ದು ಸ್ಥಳದಲ್ಲಿ ಎಲ್ಲವನ್ನೂ ಕೂಡ ದಾಖಲುಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ ಈ ನಿವೇಶನದ ಏನೋ ಒಂದು ಕಾಪಿಯಲ್ಲಿದೆ, ಆ ಕಾಪಿಯನ್ನು ಹಿಡಿದು ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮೂಡ ಸೈಟ್ ಹಂಚಿಕೆಯಲ್ಲಿ ಸಿಎಂ ಪಾತ್ರ ಇಲ್ಲ ಅಂತ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಕೌಂಟರ್ ಕೊಟ್ರು. ಮೂಡ ಹಗರಣದಲ್ಲಿ ಕಳ್ಳರೆಲ್ಲ ಒಂದಾಗಿದ್ದಾರೆ ಅಂತ ಕಿಡಿಕಾರಿದ್ರು. ಸರ್, ಅವರಿಬ್ಬರೇ ಅಲ್ಲ, 50-50 ಅನುಪಾತದಲ್ಲಿ ಯಾರು ನಿವೇಶನಗಳು ಪಡೆದರೆ ಆ ಎಲ್ಲ ರಾಜಕಾರಣಿಗಳಿಗೂ, ಎಲ್ಲ ಅಧಿಕಾರಿಗಳು, ಎಲ್ಲ ಪ್ರಭಾವಿ ವ್ಯಕ್ತಿಗಳು ಎಲ್ಲ ಒಂದಾಗ್ತಾರೆ. ಅವ್ರದ್ದೇ ಒಂದು ತಂಡವನ್ನು ಅಥವಾ ಒಂದು ಕೂಟವನ್ನು ರಚನೆ ಮಾಡಿಕೊಂಡು ನನ್ನ ವಿರುದ್ಧ ಮತ್ತು ಈ ಒಂದು ಪ್ರಕರಣದ ವಿರುದ್ಧ ಹೋರಾಟ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇದೆ. ಖಂಡಿತವಲ್ಲ ಸರ್. ಈಗ ಅವ್ರ ಕುಟುಂಬದ ಹೆಸರಲ್ಲೂ ಕೂಡ ಈ ಥರ 50-50 ಮೇಲೆ ಅಕ್ರಮ ನಿವೇಶನಗಳು ಪಡೆದ್ರಿಂದ ಮುಂದಿನ ದಿನಗಳಲ್ಲಿ ಅವರು ಕೂಡ ಆರೋಪಿಗಳಾಗೋ ಸಾಧ್ಯತೆ ಇರೋದ್ರಿಂದ ಅವರಿಗೆ ಸಹಜವಾಗಿ ಭಯ ಕಾಡುತ್ತೆ. ಇಡಿ ತನಿಖೆಯ ಇಕ್ಕಳದಲ್ಲಿ ಸಿಲುಕಿರುವ ಸಿಎಂ ಅವರನ್ನ ಲಾಕ್ ಮಾಡುತ್ತಾ ಅನ್ನೋ ಆತಂಕ ಜೋರಾಗಿದೆ. ಸಿದ್ದರಾಮಯ್ಯಗೆ ಲೋಕ ಕಳವಳವೂ ಜೋರಾಗಿದೆ. ಮೂಡ ಸೈಟ್ ಮುಖ್ಯಮಂತ್ರಿಯ ನವರಾತ್ರಿ ಸಂಭ್ರಮವನ್ನೇ ಕಸಿದುಕೊಂಡಂತಿದೆ. ಮುಂದಿನ ದಿನಗಳಲ್ಲಿ ಈ 14 ಸೈಟ್ಗಳಲ್ಲಿ ಅಂದರೆ ಯಾವೆಲ್ಲ ಖಾಲಿ ಇವೆ ಮತ್ತು ಯಾವಾಗ ಇವರಿಗೆ ಬಂತು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾದಂತಹ ಜವಾಬ್ದಾರಿ ಈಗ ಲೋಕಾಯುಕ್ತ ಅಧಿಕಾರಿಗಳ ಮೇಲಿದೆ. ಸೊ ಹೀಗಾಗಿ ಇವತ್ತು 14 ನಿವೇಶನಗಳನ್ನ ಪಂಚನಾಮೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿವರಿಗೆ ವಿರೋಧ ಪಡುವವರಲ್ಲಿ ವೇತನ ಹೆಚ್ಚಳಕ್ಕಾಗಿ ಗ್ರಾಮ ಪಂಚಾಯಿತಿಯ ನೌಕರರು ಎಲ್ಲರೂ ಒಟ್ಟಿಗೆ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವೇತನ ಹೆಚ್ಚಳ ಆಗೋವರೆಗೂ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ. ಕೆಲಸ ಮಾತ್ರ ಸಿಕ್ಕಾಪಟ್ಟೆ ಮಾಡಿಸ್ಕೊಳ್ತೀರಿ, ಆದ್ರೆ ಸಂಬಳ ಯಾಕೆ ಜಾಸ್ತಿ ಕೊಡಲ್ಲ ಅನ್ನುವಂಥ ಪ್ರಶ್ನೆ ಈ ಗ್ರಾಮ ಪಂಚಾಯಿತಿಯ ನೌಕರರದ್ದು. ಇದೇ ವಿಚಾರವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಸಂಘದ ರಾಜ್ಯಾಧ್ಯಕ್ಷ ರಾಜು ಈ ಬಗ್ಗೆ ಮಾತಾಡಿದ್ದಾರೆ, ನೋಡೋಣ. ಬೇಡಿಕೆ ಈಡೇರಿಕೆ ಆಗೋವರೆಗೂ ಪ್ರತಿಭಟನೆ ನಿಲ್ಲೋದಿಲ್ಲ, ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ ಕೆಲಸವೂ ಕೂಡ ನಡೆಯೋದಿಲ್ಲ ಅಂತ ಹೇಳಿ ಈ ಸಂಘದ ರಾಜ್ಯಾಧ್ಯಕ್ಷ ರಾಜು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ನೀಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸದ್ಯಕ್ಕೆ ಈ ಎಲ್ಲ ಗ್ರಾಮ ಪಂಚಾಯಿತಿ ನೌಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೆಲಸ ಬಂದ್ ಮಾಡಿ ರಾಜಧಾನಿಗೆ ಲಗ್ಗೆ ಇಟ್ಟಿದ್ದಾರೆ ಗ್ರಾಮ ಪಂಚಾಯಿತಿಯ ನೌಕರು. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್ ಸಂಬಂಧ ಬೆಂಗಳೂರಲ್ಲಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಪ್ರತಿಕ್ರಿಯಿಸಿದ್ದಾರೆ. ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ, ಪಾರದರ್ಶಕವಾಗಿ ತನಿಖೆ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ.
ಗಮನವನ್ನು ಪ್ರಕರಣ ದಾಖಲಾಗಿದೆ, ತನಿಖೆ ನಡೆಯುತ್ತೆ, ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಕೈಗೊಳ್ಳಿ. ಪ್ರಕರಣ ದಾಖಲಾಗಿದೆ, ತನಿಖೆ ನಡೆಯುತ್ತೆ, ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಕೈಗೊಳ್ಳಿ. ಪ್ರಕರಣ ದಾಖಲಾಗಿದೆ, ತನಿಖೆ ನಡೆಯುತ್ತೆ, ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಕೈಗೊಳ್ಳಿ. ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಮೈಸೂರಿನ ಗಾಂಧಿ ವೃತ್ತದಲ್ಲಿ ಜೆಡಿಎಸ್ ಪ್ರತಿಭಟನೆ ನಡೆಸಿತು. ಮಾಜಿ ಸಚಿವ ಸಾರಾ ಮಹೇಶ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಿ ಎಡಿಜಿಪಿ ವಜಾಗೆ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಜಿಟಿ ದೇವೇಗೌಡ ಗೈರಾಗಿದ್ದರು. ಆನೇಕಲ್ನ ಹೆನ್ನಾಗರ ದಿನ್ನೆಯ ಅಂಜನಾದ್ರಿ ಬಡಾವಣೆಯಲ್ಲಿ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ. ಮುಂಜಾನೆ ಮನೆಗೆ ನುಗ್ಗಿ ಕಿಟಕಿ ಬಾಗಿಲು ಒಡೆದು ಸೆಲ್ಫಿ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ. ಖತರ್ನಾಕ್ ಖದೀಮರ ಗ್ಯಾಂಗ್ ಮನೆಗೆ ಏಕಾಏಕಿ ಕಲ್ಲು ಹಾಗೂ ಈರುಳ್ಳಿಯನ್ನು ತೂರಿದ್ದಾರೆ. ಸುಭಾಷ್ ಎಂಬುವವರ ಮನೆಯ ಮೇಲೆ 3 ಪುಂಡರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಗಾಜನ್ನ ಒಡೆದ ಜಾಗದಲ್ಲಿ ಸೆಲ್ಫಿ ಫೋಟೋಗಳನ್ನು ತೆಗೆದುಕೊಂಡು ವಿಕೃತಿ ಮೆರೆದಿದ್ದಾರೆ. ಇನ್ನು ಕಲ್ಲು ಮನೆಯಲ್ಲಿ ಮಲಗಿದ್ದವರ ಮೇಲೆ ಬಿದ್ದು ಅವರಿಗೂ ಗಾಯವಾಗಿದೆ. ಪುಂಡರ ಅಟ್ಟಹಾಸದ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಸಂಬಂಧ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋಲಾರದಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿ ಘರ್ಜಿಸಿದೆ. ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆಯಲ್ಲಿ ಪುರಸಭೆ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ನಡೆಸಿದರು. ಇದನ್ನು ವಿರೋಧಿಸಿ ಅಂಗಡಿ ಮಾಲೀಕರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ತೆರವು ಕಾರ್ಯಾಚರಣೆ ವೇಳೆ ಅಂಗಡಿ ಮಾಲೀಕರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಒತ್ತುವರಿ ತೆರವು ಮಾಡ್ತಾ ಇದ್ದಾರೆ ಅಂತ ಅಂಗಡಿ ಮಾಲೀಕರು ಆರೋಪಿಸಿದರು. ಸಿಲಿಂಡರ್ ಸ್ಫೋಟದಲ್ಲಿ 6 ಜನ ಗಾಯಗೊಂಡಿದ್ದು 2 ಸ್ಥಿತಿ ಗಂಭೀರವಾಗಿದೆ. ದಾವಣಗೆರೆ ತಾಲೂಕಿನ ತುರ್ಚಘಟ್ಟ ಗ್ರಾಮದಲ್ಲಿ ಘಟನೆ ನಡೆದಿದೆ. ರಾತ್ರಿ ವೇಳೆ ಸಿಲಿಂಡರ್ ಆಫ್ ಮಾಡದೇ ಇದ್ದಿದ್ದಕ್ಕೆ ಈ ಅವಘಡ ಸಂಭವಿಸಿದೆ. ಇನ್ನು ಸ್ಫೋಟದಿಂದ ಮನೆಯ ಮೇಲ್ಛಾವಣಿ ಸಂಪೂರ್ಣ ಕುಸಿತವಾಗಿದೆ. ರಾತ್ರಿ ವೇಳೆ ಒಂಟಿ ಮನೆಗೆ ನುಗ್ಗಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ. ದೇವನಹಳ್ಳಿಯ ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಒಂಟಿ ಮನೆಯಲ್ಲಿ ಕಳ್ಳತನ ಮಾಡಿದ್ದಾರೆ. ಗ್ರಾಮಕ್ಕೆ ಮಧ್ಯರಾತ್ರಿ ಎಂಟ್ರಿ ಕೊಟ್ಟ ಮುಸುಕುಧಾರಿಗಳು ಕಳ್ಳತನ ಮಾಡಿದ್ದಾರೆ. ಗ್ರಾಮದ ಶ್ರೀರಾಮಪ್ಪ ಎಂಬುವರ ಮನೆ ಬೀಗ ಮುರಿದು ಕಳ್ಳತನ ಮಾಡಿದ್ದಾರೆ. ಮನೆಯಲ್ಲಿದ್ದ 50,000 ನಗದು ಹಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ಕಳ್ಳರು ಗ್ರಾಮದಲ್ಲಿ ಓಡಾಡೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ఇక్కడ మా కార్ దిక్కు మా ఇంటి దిక్కు ಹಾಡಹಗಲೇ ಮನೆಯ ಬೀಗ ಮುರಿದು ಕಳ್ಳತನವೆಸಗಿರುವಂತಹ ಘಟನೆ ದೇವನಹಳ್ಳಿ ತಾಲೂಕಿನ ದೊಡ್ಡ ಸಾಗರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಜಾವೀದ್ ಪಾಷಾ ಎಂಬುವರ ಮನೆಯಲ್ಲಿ ಕಳ್ಳತನ ನಡೆದಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ನಗದು ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಊಟಕ್ಕೆ ಮನೆಗೆ ಬಂದಾಗ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಸಂಬಂಧ ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕೋಡಿಯ ಅಥಣಿ ಮುಖ್ಯಾಧಿಕಾರಿ ಮೇಲಿನ ಹಲ್ಲೆ ಖಂಡಿಸಿ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಅಥಣಿ ಹಲ್ಯಾಳ ರಸ್ತೆಯಲ್ಲಿರೋ ಸ್ಮಶಾನ ಭೂಮಿ ಒತ್ತುವರಿ ತೆರವಿಗೆ ಆಗ್ರಹಿಸಿ ನ್ಯಾಯವಾದಿ ಶಶಿ ಬಾಡ್ಗಿ ಅವರಿಗೆ ಮನವಿ ನೀಡಲಾಗಿತ್ತು. ಈ ಕುರಿತು ಮುಖ್ಯಾಧಿಕಾರಿ ವಿಚಾರಿಸಲು ಹೋದ ವೇಳೆ ಅವರ ಮೇಲೆಯೇ ಹಲ್ಲೆ ನಡೆಸಲಾಗಿತ್ತು. ಇದನ್ನು ಖಂಡಿಸಿ ಪುರಸಭೆ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು.